ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ. ಸ್ನೇಹಿತರೆ, ಒಳ್ಳೆ ಮನಸ್ಸಿರೋರಿಗೆ ಅಥವಾ ಒಳ್ಳೆತನಕ್ಕೆ ನಾವು ಏನಾದರೂ ಕೆಟ್ಟದ್ದು ಮಾಡಿದ್ರೆ ಆ ಮನುಷ್ಯ ಕ್ಷಮಿಸ್ಬಿಡ್ಬೋದು, ಆದರೆ ದೇವರು ಕ್ಷಮಿಸಲ್ಲ. ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಅಂದರೆ, 17 ಜನ, ಸೋಕಾಲ್ಡ್ 17 ಜನ ಹೋಗಿ ಅವತ್ತು ನನ್ನ ಕುಮಾರಸ್ವಾಮಿ ಸರ್ಕಾರನ, ನನ್ನ ಕುಮಾರಣ್ಣನ ಜನಪರ, ರೈತ ಪರ, ದಲಿತ ಪರ, ಎಲ್ಲರ ಪರ, ಮನುಜ ಮತ, ವಿಶ್ವಪಥ, ಮನುಜ ಮತ, ಅತಿ ಶ್ರೇಷ್ಠ ಮತ, ಸರ್ವ ಜನಾಂಗದ ಶಾಂತಿಯ ತೋಟದ ಪರ ಇದ್ದಂಥ ಸರ್ಕಾರನ ಕೆಡುವುದಂಥ 17 ಜನ ಇವತ್ತು ಅಂತರ್ಪಿಶಾಚಿಗಳಾಗಿದ್ದಾರೆ. ಸೊ ಒಳ್ಳೆ ಪೋಸ್ಟ್ ಇರ್ಬೋದು, ಇನ್ನೊಂದಿರ್ಬೋದು, ಅವ್ರಿಗೆ ನೆಮ್ಮದಿ ಇಲ್ಲದೆ ಕಿತ್ತಾಡ್ಕೊಂಡು ಏನಂತಾರೆ, ಕಿತ್ತಾಡ್ಕೊಂಡು ಅವ್ರ ಮನಸ್ಸುಗಳು ಸರಿ ಇಲ್ಲದೆ ಬೈದಾಡ್ಕೊಂಡು ಇವತ್ತು ಆಡ್ತಿದ್ದಾರೆ. ಉದಾಹರಣೆಗೆ ಮೊದಲನೇದಾಗಿ ನಮ್ಮ ವಿಶ್ವನಾಥ್ ಅವರು ಬೋರ್ಡ್ಗೆ ಇಲ್ಲ, ಅವಾಗವಾಗ ತನ್ನ ಅಸ್ತಿತ್ವನ ಇದು ಮಾಡ್ಕೊಳ್ಳೋದಕ್ಕೆ ಪತ್ರಿಕಾಗೋಷ್ಠಿ ಮಾಡೋದು, ಎಲ್ಲರಿಗೂ ಬೈಯೋದು. 3 ಪಕ್ಷಗಳಲ್ಲಿಗೂ ಬೇಕಾಗದೇ ಇರೋ ಒಬ್ಬ ವ್ಯಕ್ತಿಯಾಗಿ ಇದ್ದಾರೆ. ಶ್ರೀಮಂತ ಪಾಟೀಲು, ಸೊ ಅವರು ಸೋತರು, ಇವರು ಸೋತರು. MTB ನಾಗರಾಜು, ಆ ಮನುಷ್ಯನೂ ಸೋತು MLC ಆದರು. ಇವತ್ತು ಅವರು ಸೈಡ್ ಲೈನ್ ಆಗಿದ್ದಾರೆ. ಅದಾದ ನಂತರದಲ್ಲಿ ST ಸೋಮಶೇಖರು, ಶಿವರಾಜ್ ಹೆಬ್ಬಾರು ವಿಲಿ ಅಂತ ಒದ್ದಾಡ್ತಾ ಅತ್ತ ಪುಲಿ ಇತ್ತ ಇಲಿ ಅಂತ ಹೇಳಿ ಆ ಕಡೆಗೂ ಹೋಗದೆ ಈ ಕಡೆಗೂ ಹೋಗದೆ ಮಧ್ಯ ನಿಂತು ಏನೂ ಮಾಡದೇ ಇರೋ ಪರಿಸ್ಥಿತಿಗಳಲ್ಲಿ ಇದ್ದಾರೆ. ಇನ್ನು ಗೋಪಾಲಯ್ಯ MLA ಆಗಿದ್ದಾರೆ. ಮುನಿರತ್ನಂ ನಾಯ್ಡು ಅವ್ರ ಮೇಲೆ ಕೇಸ್ ಇದೆ. ಬಿಕಾಸ್ ಇದೆಲ್ಲ ಅಷ್ಟೇ, ನಾವು ಮಾಡಿದ್ದನ್ನು ನಾವು ಉಣ್ತೀವಿ. ಅವತ್ತು ಕುಮಾರಸ್ವಾಮಿ ಅಂತ ಒಬ್ಬ ಒಳ್ಳೆ ಮನಸ್ಸು ಸಜ್ಜನ ಹಂಗೆ ಇವರೆಲ್ಲ ನೋಯಿಸಿದ್ರಿಂದ ಇವತ್ತು ಅನುಭವಿಸ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಇನ್ಯಾರು ಬರ್ತಾರಪ್ಪ ಅಂತ ಅಂದರೆ, ಸೊ ನಮ್ಮ ಸುಧಾಕರ್ ಇವಾಗ ಪಾಪ ಏನೋ ಹೇಳ್ತಾ ಇದ್ದಾರಲ್ಲ, ಮತ್ತೆ ನಾನು SM ಕೃಷ್ಣ ಅವರು ಗರಡಿಲಿ ಬೆಳೆದವನು. SM ಕೃಷ್ಣ ಅವರು ನನಗೆ ಹೆಲ್ಪ್ ಮಾಡಿದರು. SM ಕೃಷ್ಣ ಅವರ ತಾಳ್ಮೆ ನಿಮ್ಗಿದ್ದಿದ್ರೆ ನೀವು BJPಗೆ ಬರ್ತಿರ್ಲಿಲ್ಲ. ಸುಧಾಕರ್ ಅವರೇ, ನೀವು ಬಂದ್ರಿ, ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಾ ಆರೋಗ್ಯ ಇಲಾಖೆಯಲ್ಲಿ. ಆದರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇತ್ತು, ಅದು ನಾವು ಕಣ್ಣಾರ ನೋಡಿದ್ದೀವಿ. ನಾವು ವಿ ಆರ್ ಆಲ್ಸೋ ವಿಕ್ಟಿಮ್ಸ್. ಇರಲಿ, ಅದು ಸಮಸ್ಯೆ ಇಲ್ಲ, ವ್ಯವಸ್ಥೆನೇ ಹಂಗಾಗಿದೆ. ನೀವು BJPಗೆ ಹೋಗಿದ್ದೆ, ಮಂತ್ರಿ ಆಗಿದ್ದೀರಾ, ನಿಮಗೆ ಡೈರೆಕ್ಟ್ ಲಿಂಕ್ ಇದೆ ಅಮಿತ್ ಶಾ ಅಥವಾ ಹೈಕಮಾಂಡ್ ಜೊತೆ. ಅದನ್ನ ಇಟ್ಕೊಂಡು ದಯಮಾಡಿ ಎಲ್ಲವನ್ನು ಇದು ಮಾಡಿ ಇದ್ದರೆ ನೀವು ಇರ್ತೀರಾ. ನೀವೇನಾದ್ರೂ ಮತ್ತೆ ಬಾಲ ಬಿಚ್ಕೊಂಡು ನನಗೆ ಸ್ಥಾನಮಾನ ಸಿಕ್ಕಿಲ್ಲ, ಇನ್ನೊಂದು ಸಿಕ್ಕಿಲ್ಲ ಅಂತ ಹೋದರೆ ನೀವು ನಿರ್ನಾಮ ಆಗ್ತೀರಾ. ನಿಮ್ಮನ್ನ JDS ಅವರು ಗೆಲ್ಸ್ಕೊಟ್ಟಿರೋದು BJP ಅವರು ಮಾಡಿದ್ದಾರೆ. ಯಲಹಂಕದಲ್ಲಿ 1 ಲಕ್ಷ ಲೀಡ್ ಕೊಡಿಸಿದ್ದಾರೆ. ಯಾರು? ನಮ್ಮ ಸರ್. ಅವತ್ತೇ ಯಾಕಪ್ಪ ನೀನು MPಗೆ ನಿಂತೆ? ಮತ್ತೆ ಹೋಗುವೆ, ಬೇರೆ ಯಾರೋ ವಿಶ್ವನಾಥ್ ಮಗನೋ ಇನ್ಯಾರೋ ಬಂದು ಅವರೇನೋ ಇದು ಮಾಡೋರು. ಸೊ ಸುಧಾಕರ್ ಅವರೇ, ಅದು ಪರಮ ವೈರಿ ನಿಮ್ಮ ಯಾರವರು ಪಾಪ ಡೈಲಾಗ್ ಮೇಲೆ ಡೈಲಾಗ್ ಹೊಡೆಯೋ ಅಂತ ಒಬ್ಬ MLA, ಅಯೋಗ್ಯ MLA ಪ್ರದೀಪ್ ಈಶ್ವರ್ ಅಂಥ ವ್ಯಕ್ತಿ ಮೇಲೆ ಈಗ ಚಾಲೆಂಜ್ ಮಾಡಿ ಗೆದ್ದಿದ್ದೀರಾ. ನಗರಸಭೆನೂ ಕೈವಶ ಮಾಡ್ಕೊಂಡಿದ್ದೀರಾ. ಸುಧಾಕರ್ ಅವರೇ, ದಯಮಾಡಿ ತಾಳ್ಮೆಯಿಂದ ಇರಿ. ಸೊ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ 15 ಜನಕ್ಕೆ ಅಂತ ಅಂದರೆ, ಈಗ ಉದಾಹರಣೆಗೆ ನಾರಾಯಣಗೌಡ ಅವರು ಸುಣ್ಣ ಆದರು. ಈ 17 ಜನ ಯಾರು ಹೋಗಿ ನೋವು ಕೊಟ್ಟರು ಕುಮಾರಸ್ವಾಮಿಗೆ ದೇವರು 2 ಸೀಟ್ ಕೊಟ್ಟರು, ಒಳ್ಳೆ ಪೊಸಿಷನ್ ಕೊಟ್ಟರು, ಎಲ್ಲನೂ ಕೊಟ್ಟರು. ಬಟ್ ಈ 17 ಜನನ ಅಂತರ ಪಿಚಾಚಿಗಳ ಥರ, ಅಂತರ ಆತ್ಮಗಳ ಥರ ಅಲ್ಲಿ ಇಲ್ಲೋಗ್ಲಾ ಈ ಥರ ಆಗಿದ್ದಾರೆ. ಇನ್ನೊಬ್ಬರು ನಾಗೇಶು, ಇನ್ನೊಬ್ಬರು ಯಾರೋ 2 ಇಂಡಿಪೆಂಡೆಂಟು. ನಾಗೇಶ್ ಆದಮೇಲೆ ಇನ್ನೊಬ್ಬ ಪುಣ್ಯಾತ್ಮನು ಗೆದ್ದಿದ್ದ, ಯಾರೋ. ಸೊ ಎಲ್ಲರೂ ಸೋತಿ ಸುಣ್ಣ ಆಗಿದ್ದಾರೆ. ದಯಮಾಡಿ ಒಳ್ಳೆ ಮನಸ್ಸಿರೋರಿಗೆ, ಒಳ್ಳೆತನಕ್ಕೆ, ಯಾವುದೋ ಆಮಿಷಗಳಿಗೆ ಹೋಗಿ ನೀವು ಅದು ಯಾವುದೇ ವಿಷಯದಲ್ಲಾಗಲಿ, ಸೊ ಅದು ಲೆಸನ್ನು. ನಾನು ಕ್ಷಮಿಸ್ಬಿಡ್ಬೋದು, ಮೇಲ್ಗಡೆ ಇರೋನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಈ 17 ಜನನೇ ಅದಕ್ಕೆ ತಾಜಾ ಉದಾಹರಣೆ. ಸೊ ದಯವಿಟ್ಟು ಶಿವಕುಮಾರ್ ಇನ್ನೊಬ್ಬ ಹೇಳ್ದ ಅಂದ್ಬಿಟ್ಟು ಹೋಗ್ಬೇಡಿ. ಶಿವಲಿಂಗೇಗೌಡಂದು ಅತಂತ್ರ ಸ್ಥಿತಿ, ಗುಬ್ಬಿ ಶ್ರೀನಿವಾಸ ಅಪ್ಪಚ್ಚಿ ಆಗೋದ್ರು. ಶಿವಲಿಂಗೇಗೌಡ ನಾನು ಯಾವ ಕಡೆ ಹೋಗ್ಬೇಕು ಅನ್ನೋದು ಆ ಮನುಷ್ಯನಿಗೆ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲೆಲ್ಲ ರಾಜರ ಥರ ಇದ್ದರು, ಅಲ್ಲೆಲ್ಲ ಹೋಗಿ ಏನಾಗಿದ್ದಾರೆ ನಮಗೆ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ದಯವಿಟ್ಟು ಒಳ್ಳೆ ಮನಸ್ಸಿರೋರಿಗೆ ಯಾವತ್ತೂ ನೋವು ಕೊಡಬೇಡಿ. ಅವನು ಕ್ಷಮಿಸಿದ್ರು ಭಗವಂತ ಕ್ಷಮಿಸಲ್ಲ. ನಮಸ್ಕಾರ.